ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗ ನೀನು ಆ ಜಿಂಕೆ ಫ್ಯಾಮಿಲಿಗೆ ಸೇರ್ಬೇಕಾ ಅಥವಾ ಕರಡಿ ಫ್ಯಾಮಿಲಿಗೆ ಸೇರ್ಬೇಕಾ? ಯಾವ ಫ್ಯಾಮಿಲಿಗೆ ಸೇರುತ್ತೆ? ಕರಡಿ ಫ್ಯಾಮಿಲಿನೇ. ಹೌದಾ ಸಿದ್ದಮ್ಮ? ಹ್ಞೂ, ಮತ್ತೆ ಇಷ್ಟು ದಿನ ಪ್ರೀತಿ ಕೊಟ್ಟು ಸಾಕಿದ್ದು ಕರಡಿನೇ ಅಲ್ವಾ, ಅದಕ್ಕೆ ಜಿಂಕೆ ಕರಡಿ ಫ್ಯಾಮಿಲಿಗೆ ಸೇರುತ್ತೆ. ಅದೇಂಗ್ ಸಿದ್ದಮ್ಮ? ಅದು ಜಿಂಕೆ ಮರಿ ಅಲ್ವಾ, ಜಿಂಕೆ ಕರಡಿ ಹೆಂಗಾಗುತ್ತೆ? ಜಿಂಕೆ ಫ್ಯಾಮಿಲಿಗೆ ತಾನೇ ಸೇರ್ಬೇಕು. ಕರೆಕ್ಟ್ ಪುಟ್ಟ. ಜಿಂಕೆ ಮರಿ ಆದ ತಕ್ಷಣ ಈಗ ಎಲ್ಲಿಂದನೋ ಪ್ರತ್ಯಕ್ಷ ಆಗಿರೋ ಅಪ್ಪ ಅಮ್ಮನ ಜೊತೆ ಹೋಗ್ಬೇಕಾ? ಇಷ್ಟು ದಿನ ಪ್ರೀತಿ ಕೊಟ್ಟು ಬೆಳೆಸಿದ್ದು ಕರಡಿನೇ ಅಲ್ವಾ, ಕರಡಿ ಮಗುನೇ ಅಲ್ವಾ ಜಿಂಕೆ. ಅದೇಂಗ್ ಸಿದ್ದಮ್ಮ? ನಾನು ನಿನ್ ಫ್ಯಾಮಿಲಿ ಅಲ್ವಾ, ನೀನು ನನ್ನ ಅಮ್ಮ ಅಲ್ವಾ, ಹಂಗೆ ಆ ಜಿಂಕೆ ಮಗು ಜಿಂಕೆಗೇನೆ ಸೇರ್ಬೇಕು, ಮತ್ತೆ ಕರಡಿ ಮಗು ಕರಡಿಗೇನೆ ಸೇರ್ಬೇಕು ಅಲ್ವಾ ಅಪ್ಪ? ಎಸ್ ಬೇಬಿ, ಯು ಆರ್ ಆಲ್ವೇಸ್ ರೈಟ್. ಮುಂದೆ ಏನಾಯ್ತು ಅಪ್ಪ? ಮುಂದೆ ಜಿಂಕೆ ಮರಿ ಜಿಂಕೆ ಅಪ್ಪ ಅಮ್ಮನ ಜೊತೆ ಆರಾಮಾಗಿ ಹೋಗುತ್ತೆ, ಸೂಪರ್ ಆಗಿ ಲೈಫ್ ಲೀಡ್ ಮಾಡುತ್ತೆ, ಹ್ಯಾಪಿ ಆಗಿರುತ್ತೆ. ಮತ್ತೆ ಕರಡಿ ಒಂದೇ ಕಾಡಲ್ಲಿರುತ್ತೆ. ಹೇಗಿತ್ತು ಕತೆ? ಸೂಪರ್ ಆಗಿತ್ತು ಅಪ್ಪ. ಚೆನ್ನಾಗಿತ್ತ? ಇವಳು ನನ್ನ ಮಗಳು ಡಾಕ್ಟರ್. ಶ್ಯಾಮ್ ಮತ್ತೆ ಒಂದು ವೈಫ್ ಸರಗಸಿದ್ರು ಮಗುನ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ರು. ಬಟ್ ಆ ಬಾಡ್ಗೆ ತಾಯಿ ಅವ್ರಿಗೆ ಮೋಸ ಮಾಡಿದ್ದಾರೆ. ಮಗು ತೀರ್ಕೊಂಡಿದ್ದಾರೆ ಅಂತ ಸುಳ್ಳು ಹೇಳಿ ಮೋಸ್ಟ್ಲಿ ಅವರೇ ಆ ಮಗುನ ಇಟ್ಕೊಂಡಿದ್ದಾರೆ ಅನ್ಸುತ್ತೆ. ಯಾಕೆ ಸೀತಾ, ನಿದ್ದೆ ಬರಲಿಲ್ವಾ? ಇಷ್ಟೊತ್ತಲ್ಲಿ ದೇವ್ರ ಮುಂದೆ ಹೀಗೆ ನಿಂತಿದ್ಯಾ? ರಾಮನಕ್ಕೆ ಕಾಯೋ ಶಬರಿ ಥರ, ಸಿಗದೇ ಇರೋ ಕೃಷ್ಣನಕ್ಕೆ ಕಾಯೋ ರಾಧೆ ಥರ. ನಮ್ಮನೆ ಮುದ್ದಿನ ಸೊಸೆ ನೀನು ಹೀಗೆ ಸಪ್ಪಗಿದ್ರೆ ಹೇಗೆ ಹೇಳು? ದೇವ್ರ ಮುಂದೆ ಇಷ್ಟೊತ್ತಲ್ಲಿ ಹೀಗೆ ನಿಂತ್ಕೊಳ್ಳೋದಕ್ಕೆ ನಿನಗೇನು ಕಷ್ಟ ಬಂತು? ಯಾಕತ್ತೆ ರಾಮನ್ ಹೆಂಡತಿ ಸೀತಾಗೆ ಕಷ್ಟಗಳೇ ಬರ್ಲಿಲ್ವಾ? ರಾಮನ ಹೆಂಡತಿ ಸೀತೆನೇ ನೀನು. ರಾಮನ್ನ ಕಟ್ಕೊಂಡು ಆ ಸೀತೆ ಕಷ್ಟಪಟ್ಲು. ರಾವಣ ಅಪಹರಿಸ್ಕೊಂಡು ಹೋಗಿ ಬಳಲಿದ್ಲು. ಆದರೆ ನೀನೇನು ಯೋಚನೆ ಮಾಡಬೇಡ, ನಮ್ಮಪ್ಪು ನಿನಗೆ ಯಾವುದೇ ಕಷ್ಟ ಬರೋದಕ್ಕೂ ಬಿಡಲ್ಲ. ಅದು ಅಲ್ಲದೆ ಈ ಮನೆಯಲ್ಲಿ ನಿನ್ನನ್ನು ಕಾಡುವಂಥ ರಾವಣ ಯಾರೂ ಇಲ್ಲ. ಹೇಳು, ಏನಾಯಿತು? ಇಷ್ಟೊತ್ತಲ್ಲಿ ಯಾಕೆ ಹೀಗೆ ನಿಂತಿದೆಯಾ? ರಾವಣ ಅನ್ನೋದು ಬರೀ ವ್ಯಕ್ತಿ ಮಾತ್ರ ಅತ್ತೆ. ಸೀತೆಗೆ ನಿಜವಾಗ್ಲೂ ಕಾಡಿದ್ದು ರಾವಣನ ಕೆಟ್ಟತನ ಮತ್ತೆ ದೂರ. ಆದ್ರೆ ನೀವು ಮಾಡ್ಲಿಲ್ಲ. ನಾನಿದ್ದೀನಿ, ನಾನು ಹೆಲ್ಪ್ ಮಾಡ್ತೀನಿ, ಎರಡನೇ ಮಗು ಬಗ್ಗೆ ತಾತನ ಹತ್ರ ನಾನು ಮಾತಾಡ್ತೀನಿ ಅಂತ ಹೇಳಿದ್ರಿ. ಆದ್ರೆ ನೀವು ಮಾತೇ ಆಡ್ಲಿಲ್ಲ. ಈಗ ಆ ಮಾತುಗಳೆಲ್ಲ ಯಾಕೆ ಸೀತಾ? ಇನ್ನೊಂದು ಮಗು ಬೇಕು ಅಂತ ನೀನೇ ನಿರ್ಧಾರ ಮಾಡಿದ್ಯಲ್ಲ. ನಿನ್ನ ನಿರ್ಧಾರದಿಂದ ಈ ಮನೆಯವ್ರಿಗೆಲ್ಲರಿಗೂ ಖುಷಿಯಾಗಿದೆ, ನನಗೂ ಸಹ. ಯಾಕೆ, ಅಪ್ಪು ಏನಾದರೂ ಹೇಳಿದ್ನಾ? ಹಾಗೆ ಹೇಳಿದರೆ ಹೇಳು, ನಾನು ಅವನ ಹತ್ರ ಮಾತಾಡ್ತೀನಿ. ಅವನು ಯಾರ ಮಾತನ್ನ ಕೇಳಲಿಲ್ಲ ಅಂತಂದ್ರು ನನ್ನ ಮಾತನ್ನ ಕೇಳ್ತಾನೆ. ಅವ್ರ ಬಗ್ಗೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅವರಿಂದ ನನಗೆ ಯಾವ ನೋವು ಆಗಕ್ಕೆ ಸಾಧ್ಯನೇ ಇಲ್ಲ. ಆದರೆ ನನಗೆ ಗೊಂದಲ ಇರೋದು ನಿಮ್ಮ ಬಗ್ಗೆ. ನನ್ನ ನಿರ್ಧಾರದ ಬಗ್ಗೆ ನೀವು ತಾತನ ಹತ್ರ ಮಾತಾಡಿದ್ದೀನಿ ಅಂತ ಹೇಳಿದ್ರಿ. ಅವ್ರ ಆಸೆಗೆ ಮೋಸ ಮಾಡ್ದಂಗೆ ಆಗಲ್ವಾ?
ಅವ್ರಿಗೆ ಒಪ್ಪಿಗೆ ಇದೆ, ಮೊಮ್ಮಗು ಬೇಡ ಅಂತೆಲ್ಲ ಹೇಳಿದ್ರಿ. ಎಷ್ಟು ತಪ್ಪಲ್ವಾತೆ? ನಿರೀಕ್ಷೆ ಮಾಡಿದ್ದೆ ಅತ್ತೆ. ನೀವು ಮಾಡಿದ್ದು ನನಗೊಂಚೂರು ಸರಿ ಕಾಣಲಿಲ್ಲ. ನೀನು ಮಾಡಿದ್ದು ಸರಿ ಅಂತಂದರೆ ನಾನು ಮಾಡಿದ್ದು ಸರಿ ಸೀತಾ. ನೀನು ಈ ಮನೆಗೆ ಸೊಸೆ ಆಗೋದಕ್ಕೂ ಮುಂಚೆ ನಾನು ಈ ಮನೆಗೆ ಸೊಸೆ. ನನ್ನ ಮನೇನ ಉಳಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕಾಗಿತ್ತೋ ಅದನ್ನೇ ನಾನು ಮಾಡಿದ್ದು. ಮುಹೂರ್ತದ ದಿನ ಮಂಟಪಕ್ಕೆ ಹೋಗಬೇಕಾದ್ರೆ ಮದುವೆ ಬೇಡ ಅಂತ ಹೇಳಿದ್ಯಲ್ವಾ, ಆಗ ನನಗೆ ನನ್ನ ಕುಟುಂಬ ನನ್ನ ಮನೆ ಮಾತ್ರ ಮುಖ್ಯವಾಗಿತ್ತು ಸೀತಾ. ಅದನ್ನು ಉಳಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕಾಗಿತ್ತೋ ಅದನ್ನೇ ನಾನು ಮಾಡಿದೆ. ನನ್ನ ಜಾಗದಲ್ಲಿ ನೀನಿದ್ದಿದ್ರು ಅದನ್ನೇ ಮಾಡ್ತಿದ್ದೆ. ಸೊ ನಾನು ಮಾಡಿದ್ದೆ ಸರಿ. ಅತ್ತೆ ನನ್ನ ಪ್ರಶ್ನೆಗೂ ಸರಿಯಾಗಿ ಉತ್ತರನೇ ಕೊಡ್ಲಿಲ್ವಲ್ಲ. ಇಂಥ ದೊಡ್ಡ ವಿಷಯದಲ್ಲಿ ಇಬ್ರು ದಾರಿ ತಪ್ಪಿಸಿ ಮದುವೆ ಆಗೋ ಹಾಗೆ ಮಾಡೋದು ಹೇಗೆ ಒಳ್ಳೆ ಕೆಲಸ ಆಗತ್ತೆ? ಅಂದ್ರೆ ಈ ಮನೆಗೆ ಒಳ್ಳೇದಾಗತ್ತೆ ಅಂದ್ರೆ ಸಿಹಿ ನನ್ನಿಂದ ದೂರ ಆಗೋ ಸಂದರ್ಭ ಬಂದ್ರು ನಾನು ಅದನ್ನ ಒಪ್ಕೋಬೇಕಾ? ಹಿಂದೆ ಏನ್ ಬೇಕಿದ್ರು ಆಗಿರ್ಲಿ, ಅದ್ಯಾವ್ದು ನಮ್ಮ ಖುಷಿನ ಕಿತ್ಕೊಳಕ್ಕೆ ನಾನ್ ಬಿಡೋದಿಲ್ಲ. ಇವರು ನನ್ನ ಇವಳು ನನ್ನ ಸಿಹಿ. ಏನೇ ಆದ್ರೂ ನಮ್ಮ ಬದುಕು ಚಿತ್ರ ಆಗಕ್ಕೆ ನಾನು ಬಿಡೋದಿಲ್ಲ. ನಾನೇ ಕಾಪಾಡ್ಕೋತೀನಿ. ನೀನು ಮತ್ತೆ ನನ್ನ ರಾಮ್, ನಿಮ್ಮಿಬ್ರನ್ನ ನಾನು ಯಾವತ್ತೂ ದೂರ ಮಾಡ್ಕೊಳ್ಳಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.